ಒಳ್ಳೆ ಪ್ಲೇಸ್ ದಯವಿಟ್ಟು ಫುಲ್ಲು ವಿಡಿಯೋ ನೋಡಿ, ಭಯ ಆಗುತ್ತೆ. ಆ ಸೂನು ಒಂಥರ ಸಖತ್ತಾಗೈತೆ. ಅದೆಲ್ಲ ದೇವರ ಹಾಕೋದು ಜೈ ಶ್ರೀರಾಮ್ ಎಲ್ಲರಿಗೂ. ಇವತ್ತಿನ ವಿಡಿಯೋ ಬಂದು ಹಂಗೆ ನಾನು ರೋಡಲ್ಲಿ ಬರ್ತಿದ್ದಾಗ ಒಂದು ದೂರದಿಂದ ಒಂದು ಪ್ಲೇಸ್ ಕಾಣಿಸ್ತು. ನಾನು ಆ ಪ್ಲೇಸ್ಗಳನ್ನೇ ಹುಡ್ಕೋಣ ಅಂತ ಬಂದಿದ್ದು ನಾನು. ಬಟ್ ಆ ಪ್ಲೇಸ್ ಒಂದು ಯಾವುದೋ ಕಾಣಿಸ್ತು. ಬಂಡೆ ಕೆಳಗಡೆ ಫುಲ್ಲು ವೈಟ್ ಪೈಂಟ್ ಹೊಡೆದ್ಬಿಟ್ಟು ಅದು ಬೆಟ್ಟದಲ್ಲೇ ಅದು ನೀಟಾಗಿ ಕಾಣಿಸ್ತು ನನಗೆ. ಅಲ್ಲಿ ಏನಿದೆಯೋ ಅಂತ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಇವಾಗ ನಾನು ಹೋಗಿ ಅಲ್ಲಿ ಏನಿದೆಯೋ ಅಂತ ನೋಡಿಬಿಟ್ಟು ನಿಮಗೆ ಇಲ್ಲಿ ಫುಲ್ ವಿಡಿಯೋ ಇದರಲ್ಲಿ ತೋರಿಸ್ತೀನಿ. ಅದು ಗಾಯ್ಸ್, ಆ ದಾರಿ ಆ ಪ್ಲೇಸ್ ಎಲ್ಲಿ ಕಲೆಕ್ಷನ್ ಆಗುತ್ತೆ ಅದು ಏನು ಅಂತ ಹೇಳಿದ್ನಲ್ಲ. ಆ ಪ್ಲೇಸ್ ಬಂದಿದೆ. ಇದಕ್ಕಿಂತ ಮೇಲೆಗಡೆ ಇನ್ನೊಂದು ಪ್ಲೇಸ್ ಐತೆ. ಇನ್ನೊಂದು ಪ್ಲೇಸ್ ನೋಡ್ಕೊಳ್ಳಿ ಯಾವ ಥರ ಇದೆ, ಸಖತ್ತಾಗೈತೆ ಅಂದರೆ. ಇದಕ್ಕಿಂತ ಇನ್ನೊಂದು ಪ್ಲೇಸು ಅಲ್ಲಿ ಮೇಲೆಗಡೆ ಐತೆ. ಈಗ ಅಲ್ಲಿ ಗಾಡಿಯಲ್ಲೇ ಹೋಗ್ಬೋದು, ದಾರಿ ಚೆನ್ನಾಗೈತೆ. ಗಾಡಿಯಲ್ಲಿ ಹೋಗೋಣ ಯಾವ ಥರ ಇರುತ್ತೆ ಅಂತ ಹೋಗೋಣ. ಯಾಕಂದರೆ ನನ್ನ ಉದ್ದೇಶನೇ ಅದು, ಎಲ್ಲೆಲ್ಲಿಂಥ ಪ್ಲೇಸ್ಗಳು ಸಿಗ್ತಾವ ಅಂತ ಹುಡ್ಕೊಂಡು ಹೋಗೋದೇ ನನ್ನ ಉದ್ದೇಶ. ನನ್ನ ಕಂಟೆಂಟು ಸ್ವಲ್ಪ ಅದೇ ಥರನೇ. ನಮ್ಗೆ ಕೇಳಿಸ್ತಿದ್ಯಾ? ಸೌಂಡ್ ಮಾಡ್ತೈತೆ ಅಂತ. ನಾನು ನಿಮ್ಗೆ ಹೇಳುತ್ತಲ್ಲ, ಬಂಡೆ ಕೆಳಗಡೆ ವೈಟ್ ಇದು ಮಾಡಿ, ಬಂಡೆ ಕೆಳಗಡೆ ವೈಟ್ ಪೈಂಟ್ ಎಲ್ಲ ಹೊಡೆದ್ಬಿಟ್ಟು ಇದು ಮಾಡವ್ರೆ ಅಂತ. ಆ ಪ್ಲೇಸ್ ಅದೇ ನೋಡಿ, ಆ ಪ್ಲೇಸ್ ಅದೇ. ಆ ಪ್ಲೇಸ್ ಒಳಗಡೆ ಅಲ್ಲಿ ಯಾವ್ದು ಇದೆ, ಯಾವ ದೇವಸ್ಥಾನ ಇದೆ ಏನೂ ಗೊತ್ತಿಲ್ಲ. ಅದಕ್ಕೆ ಇವಾಗ ಒಳಗಡೆಗೆ ಹೋಗಿ ಅಲ್ಲಿ ನೋಡೋಣ. ಈ ಪ್ಲೇಸು ಹೆಸರು ಬಂದು ಇಲ್ಲಿ ಕಲ್ ಮೇಲೆ ಬರ್ತಿದ್ದಾರೆ, ಶ್ರೀ ಭೀಮೇಶ್ವರ ಕ್ಷೇತ್ರ ಅಂತೆ. ಶ್ರೀ ಭೀಮೇಶ್ವರ ಸ್ವಾಮಿ ಕ್ಷೇತ್ರ, ಗುಂಡ್ಲಹಳ್ಳಿ, ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ ಇದೆ. ಮೇಲೆ ಬರ್ತಿದ್ದಾರೆ. ಹೀಗೆ ಮೇಲೆ ಫುಲ್ ಮೆಟ್ಲು ಇಷ್ಟೆಲ್ಲ ಇದೆ. ಪ್ರತಿಯೊಂದು ಇಸ್ಕಿ ಏನು ಗುರು ಇದೆ ಈ ಥರ ಐತೆ. ಅಲ್ಲಿ ನೋಡಿ ಒಳ್ಳೆ ಗುಹೆ ಐತೆ ಮೇಲೆಗಡೆ. ಗುಹೆನ ದಾರಿ ಇದೆಯಾ? ಒಳ್ಳೆ ಪ್ಲೇಸ್ ಗುರು ಇದು. ಏನಂದರೆ ಜೈ ಶ್ರೀರಾಮ್. ಬಂದಿರೋದಕ್ಕೂ ಸ್ವಲ್ಪ ಸಾರ್ಥಕ ಆಯಿತು. ಇನ್ನು ಮೇಲೆ ದಾರಿ ಐತೆ. ನವಿಲುಗಳು ಕೂತುಗಳಾಗ್ತವೆ. ಬಂದಿರೋದು ನಾನೊಬ್ಬನೇ. ದೇವ್ರ ಮೇಲೆ ಭಾರ, ಎಲ್ಲ ದೇವ್ರ ಮೇಲೆ ಭಾರ ಹಾಕೋದು ಇರೋದು, ಏನಾದರೂ ಆಗಲಿ. ಶಿವನೊಂದು ಮುಗಿಸ್ತು ಮಾಕೆ. ಶಿವನೊಂದು ಕಡೆ, ಆಂಜನೇಯನೊಂದು ಕಡೆ. ಸ್ವಾಮಿ ನೀವಿದ್ದೀರ ನನಗೆ. ಅಮ್ಮ ಯಾಕಂದ್ರೆ ಗುರು ಕಡೆ ಒಬ್ಬೊಬ್ಬನೇ ಬರೋಕ್ಕೆ ಸ್ವಲ್ಪ ಭಯ ಆಗುತ್ತೆ. ಆದರೂ ಧೈರ್ಯ ಮಾಡಾಕ್ತೀನಿ. ಧೈರ್ಯ ಮಾಡಿದ್ರೇ ಈ ಕಾಲದಲ್ಲಿ ಏನಾದರೂ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ಧೈರ್ಯ ಮಾಡಿಕೊಂಡು ಆ ಮೆಟ್ಟು ಹತ್ಕೊಂಡು ಫುಲ್ ಈ ಪ್ಲೇಸಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಈ ಕಂಟೆಂಟ್ ಇಟ್ಕೊಂಡು ಹಿಂಗೆ ಬಂದಿರೋದು ನಾನು. ಎಲ್ಲೋದ್ರೂ ನಮ್ಮ ಶಿವನೇನಪ್ಪ. ಎಲ್ಲೆಲ್ಲೂ ನೀನೇ, ಎಲ್ಲೆಲ್ಲೂ ನೀನೇ, ಎಲ್ಲೆಲ್ಲೂ ನೀನೇ, ಎಲ್ಲೆಲ್ಲೂ ನೀನೇ. ಅಲ್ಲಿ ಎಲ್ಲ ನೀನೇ ಯಾ ಶಿವಯ್ಯ. ಮೇಲೆಗೆ ಬಂದೆ. ಇಲ್ಲಿ ನೋಡಿ ದೊಡ್ಡ ಬಂಡೆಕಲ್ಲು, ಅದ್ರ ಕೆಳಗಡೆ
ನೋಡಿ ಶಿವನೆಲ್ಲ ನೀಟಾಗಿ ಬರ್ದಿದೆ. ಓಯಿಸ್ಕಿ ಏನು ಗುರು ಇದು, ಈ ಥರ ಪೇಂಟ್ ಮಾಡವ್ರೆ. ಸೊ ಈ ಗುಹೆ ನೋಡಿ ಗುರು ಈ ಕಡೆ ಅಮ್ಮಮ್ಮ, ಈ ಪ್ಲೇಸಲ್ಲಿ ಲೊಕೇಶನ್ ಈ ಥರ ಏನು ಗುರು ಇಷ್ಟು ಮಸ್ತಾಗೈತೆ ಇಲ್ಲಿ. ಇದು ಭೀಮೇಶ್ವರ ಬೆಟ್ಟ ಇದೆ. ನಾನು ಒಬ್ಬ ಸಖತ್ತಾಗೈತೆ ಮಾತ್ರ. ಇನ್ನು ಇತ್ ಕಡೆ ಅದು ಗುಹೆ ಇತ್ ಕಡೆ ಒಳಗಡೆಯಿಂದ ಬಂದರೆ ಅಮ್ಮ ಹಿಂಗೆಲ್ಲ ಕಲೆಕ್ಷನ್ ಐತೆ. ನೋಡಿ ಗುರು ಹಿಂದೆಗಡೆ ಇರೋ ಲೊಕೇಶನು. ನವಿಲುಗಳು ಕೂಗುತ್ತಾ ಇದ್ರೆ ಒಂಥರ ಸ್ಮೆಲ್, ಸೌಂಡ್ ಒಂಥರ ಸಖತ್ತಾಗೈತೆ. ಆದ್ರೂ ಭಯ ಹುಟ್ಕೊಂತೈತಿ, ಯಾವ್ದಾನ ಹುಲಿ ಬರೋದಾ ಅಮ್ಮ. ಬೆಳಗ್ಗೆನೆ ಈಗ ಬಂದು ಆರಾಮ್ ನೋಡಿಕೊಂಡು, ಸೊ ಇಂಥ ಪ್ಲೇಸಲ್ಲಿ ಬಂದು ಈ ಥರ ವಿಡಿಯೋ ಮಾಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಗೊತ್ತಾ. ನೋಡಿ ವ್ಯೂ ನೋಡಿದ್ರೆ ಈ ಥರ ಇದೆ, ಹಿಂದೆ ಕಡೆನೂ ಈ ಥರ ಐತೆ. ಈ ದೊಡ್ಡ ಬಂಡೆಕಲ್ಲು ಆವಾಗಲೇ ಮುಂದೆಗಡೆಯಿಂದ ತೋರಿಸ್ನಲ್ಲ, ಸೊ ಅದು ಹಿಂದೆಗಡೆಯಿಂದ ಪ್ಲೇಸು ಈ ಥರ ಇದೆ. ಏನಂದರೆ ಇತ್ತು ಕಡೆ ಈ ಥರ ಬಂದು ಇದನ್ನೆಲ್ಲ ಈ ಥರ ರೆಡಿ ಮಾಡೋಕ್ಕೂ ಆಗಿನ ಕಾಲದಿಂದನೂ ಅವರು ಕೆಲವರೊಬ್ಬರು ದೊಡ್ಡ ಹಿರಿಯರು ಇರ್ತಾರಲ್ಲ, ಸೊ ಅವರೆಲ್ಲ ಸೇರಿಕೊಂಡು ಈ ಪ್ಲೇಸಸ್ನ ಸ್ವಲ್ಪ ನೀಟಾಗಿ ಮಾಡಿ ದೇವ್ರಿಗೆ ಅಂತಾನೆ ಮಿಸ್ಸಾದ್ರೆ ಮುಂದಕ್ಕೆ ಹೋಗ್ಬಿಡ್ತೀನಿ ಬೊಕ್ಬಾರ್ಲೆ ಅಮ್ಮ. ಅದು ಏನು ಗೊತ್ತಾ, ಇವಾಗ ಇಲ್ಲಿ ಬಿದ್ದಿದ್ದೀನಿ ಅಂದರೆ ಸೀದಾ ಒಳಗಡೆ ಕೆಳಗಡೆ ಹೋಗ್ಬಿಡ್ತೀನಿ. ಈ ಪ್ಲೇಸು ಅಲ್ಲಿ ಹೋಗೋಕೆ ಸ್ವಲ್ಪ ಇದು, ಅಲ್ಲೇನು ಮುಂದೆ ಕಡೆ ಬಿದ್ದಿದ್ದೀನಿ ಅಂದರೆ ಒಳಗಡೆಗೆ ಸೀದಾ ಒಳಗಡೆಗೆ ಎಷ್ಟು ದೂರ ಹೋಗ್ತೀವಿ, ಎಷ್ಟು ದೂರ ಹೋಗಲ್ಲ, ಸ್ವಲ್ಪ ದೂರ ಹೋಗೋದು. ಆದರೆ ಮುಳ್ಳುಗಳೆಲ್ಲ ಇದ್ದಾವಲ್ಲ, ಕುಚ್ಕೊಂಡು ಹೋಗ್ಬಿಡ್ತೀವಿ. ಆಗಬೇಕು. ನಿಮಗೇನೋ ಹೇಳ್ತಿದ್ದೆ. ಸೊ ಆಗಿನ ಕಾಲದಲ್ಲಿ ಹಿರಿಯರೆಲ್ಲ ಸೇರಿ ಇರ್ತಾರಲ್ಲ, ಸೊ ಅವರೆಲ್ಲ ದೇವಸ್ಥಾನ ನಮ್ಮೂರ ಪ್ರಸಿದ್ಧತೆ ಎಲ್ಲರಿಗೂ ತೋರಿಸ್ಬೇಕಂದ್ಬಿಟ್ಟು, ಸೊ ದೇವ್ರನ್ನ ಈ ಶಿವಂದು ಏನಿದೆಯಾ ಅದಕ್ಕೆಲ್ಲ ಸೊ ಸಹಕಾರ ಮಾಡಿಬಿಟ್ಟು ಕೆಳಗಡೆ ಒಂದು ಶಿವಲಿಂಗ ಅವರೇ ನಿರ್ಮಾಣ ನೋಡಿ. ನೀವು ನೋಡ್ಬೋದಲ್ಲ, ಟೈಲ್ಸ್ ಗಿಲ್ಸ್ ಎಲ್ಲ ಹಾಕಿದ್ದಾರೆ ಈ ಪ್ಲೇಸಾಗ. ಸೊ ಯಾರಿಗೂ ಹಾಕ್ಸ್ತಾರೆ. ಸೊ ದೇವ್ರ ಭಕ್ತಿ ಅಂದರೆ ಆ ಥರ ಇರ್ತದೆ. ದೇವ್ರಿಗೋಸ್ಕರ ಏನಾದರೂ ಮಾಡೋಕ್ಕೆ ಜನ ಹಿಂದೆ ಹೋಗಲ್ಲ. ಸೊ ನೋಡಿ, ಇದು ಭೀಮೇಶ್ವರ ಒಳಗಡೆನೇ ಪ್ಲೇಸ್ ಐತೆ. ಒಳಗಡೆ ಪ್ಲೇಸ್ ಹೋಗೋಕ್ಕೆ ನಮಗೆ ದಾರಿ ಇಲ್ಲ. ಸೊ ನನ್ನ ಅದೃಷ್ಟ ಚೆನ್ನಾಗಿಲ್ಲ. ದೇವ್ರೇನ ಕಾಣಿಸ್ತಾನೆ ನೋಡೋಣ. ನಿಮ್ಗೇನ ಕಾಣಿಸಿದ್ರೆ ಆಯ್ ಮಾಡ್ಕೊಂಬರ್ರಿ. ಕಾಣಿಸ್ಲಿಲ್ಲ, ಚಿಕ್ಕದಾಗಿ ಗೋಲ್ ಮಾಡವ್ರೆ. ಸೊ ನನಗಂತೂ ಕಾಣಿಸ್ಲಿಲ್ಲ, ನಿಮಗೂ ಕಾಣಿಸಿರಲ್ಲ ಬಿಡಿ. ನನಗೆ ಕಾಣಿಸಿಲ್ಲ, ನಿಮಗೆಲ್ಲ ಹಿಂಗೆಲ್ಲ ಕಾಣಿಸಿರುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಬರ್ರಿ ತಿಳ್ಕೊಳ್ಳೋಣ. ನೋಡಿ ಈ ಪ್ಲೇಸ್ ಬಗ್ಗೆ. ಸೊ ಇದರಲ್ಲಿ ಇದ್ರ ಮೇಲೆ ಸ್ವಲ್ಪ ಬರ್ತಿದ್ದಾರೆ. ಇದನ್ನೆಲ್ಲ ಸ್ವಲ್ಪ ರೆಡಿ ಮಾಡ್ಸೋಕ್ಕೆ. ಸೊ ಇವ್ರು ಕೆಲವ್ರದ್ದು ಹೆಸರುಗಳು ಎಲ್ಲ ಬರ್ದಿದ್ದಾರೆ. ಸೊ ಅವರು ಉಪಾಧ್ಯಕ್ಷರು, ಸೊ MLA ಅವ್ರ ಹೆಸರೆಲ್ಲ ಇದ್ದಾರೆ. ಸೊ ಈ ಪ್ಲೇಸಲ್ಲಿ ಇದನ್ನ ಇಲ್ಲಿ ಟೈಲ್ಸ್ ಗಿಲ್ಸ್ ಹಿಂದೆಗಡೆ ಏನೇನಿದೆ, ಸೊ ಪೈಂಟಿಂಗ್ ಏನೇನಾದ್ರು ಮಾಡಿಸಿದ್ದಾರೆ.
ಸೊ ಈ ಪೇಂಟಿಂಗ್ ಎಲ್ಲ, ಸೊ ಅವರೆಲ್ಲ ದುಡ್ಡು ಅಮೌಂಟು ಸ್ವಲ್ಪ ಏನಾದ್ರು ಸಹಾಯ ಮಾಡಿರ್ಬೋದು. ಸೊ ಅವರು ಸಹಾಯ ಮಾಡಿರೋದಕ್ಕೆ ಅಂತಾರೆ ಅವ್ರ ಪ್ಲೇಸ್, ಅವ್ರ ನೇಮು, ಸೊ ಅವ್ರು ಯಾವ ಊರು, ಸೊ ಅವ್ರ ಹೆಸರೆಲ್ಲ ಬರೆದಿದ್ದಾರೆ. ಸೊ ಕೆಲವೊಂದು ಜಾಸ್ತಿ ಜನ ಹೆಸರು, ಒಂದು 23 ಜನದ ಹೆಸರಿದೆ. ಬಟ್ ಮತ್ತು ಇಲ್ಲಿ ಅರ್ಚಕರು ಇರ್ತಾರಲ್ಲ, ಅವ್ರು ಪೂಜೆ ಮಾಡೋರು ಅರ್ಚಕರು, ಅವರು ಅರ್ಚಕರದು ಹೆಸರು, ಅವ್ರ ನಂಬರು ಎಲ್ಲ ಇದೆ. ಸೊ ಯಾರನ್ನ ಬರಬೇಕು ಇಲ್ಲೇನೋ ಪೂಜೆ ಮಾಡಿಸ್ಬೇಕು ಅಂದರೆ ಆ ಅರ್ಚಕರ ನಂಬರ್ ಎತ್ಕೊಂಡು ಅವ್ರು ಕಾಲ್ ಮಾಡಿಕೊಂಡು ಇಲ್ಲಿ ಬಂದರೆ ಆಗುತ್ತೆ. ಅದೇ ಈ ಪ್ಲೇಸಸ್ನ ನಿರ್ಮಾಣ ಮಾಡಿರೋದು, ನಿರ್ಮಾಣ ಅನ್ನೋದಕ್ಕಿಂತ ಫಸ್ಟ್ ಇತ್ತು, ಇದನ್ನು ನೀಟಾಗಿ ರೆಡಿ ಮಾಡಿ ಸೊ ಇದನ್ನೆಲ್ಲ ಒಂಥರ ಕಲರ್ಫುಲ್ಲಾಗಿ ತೋರಿಸೋ ಥರ ಮಾಡಿರುವ ಈ ಜನಗಳು ಯಾರ್ಯಾರು ಈ ಪ್ಲೇಸ್ಗೆಲ್ಲ ಸ್ವಲ್ಪ ಪ್ರಮುಖ ವಹಿಸಿ ಅವರ ಕೈವಾಡದಿಂದ ಈ ಪ್ಲೇಸನ್ನು ಸ್ವಲ್ಪ ಕಲರ್ಫುಲ್ಲಾಗಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿರೋದು ಕನ್ನಡದ. ಅದಕ್ಕೆ ಅಂತ ನೀಟಾಗಿ ರೆಡಿ ಮಾಡಿದ್ದಾರೆ. ಅವ್ರ ಹೆಸರುಗಳೆಲ್ಲ ಹಿಂದೆಗಡೆ ಇರೋದು ಅದೇ. ಸೊ ನಾನು ನೋಡಿ ಮತ್ತೆ ಕಲೆ ಮಸ್ತ ಕಲೆ ಮಾಡ್ತಾರೆ. ಮತ್ತೆ ನೋಡಿ ಈ ಪ್ಲೇಸ್ ಇದೆಯಲ್ಲ, ಇದೆಯಲ್ಲ ಬಂಡೆನಾ, ಈ ಬಂಡೆ ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಹನುಮಾನ್ ಚಿತ್ರ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ನೋಡಿ. ನಿಮ್ಮ ಕಲೆಗೆ, ನಿಮ್ಮ ಪ್ರೋತ್ಸಾಹಕ್ಕೆ ನಂದೊಂದು ಸಲ್ಯೂಟ್. ಈ ಕಡೆ ಲಿಂಗದ ಕೆಳಗಡೆ ಭಕ್ತ ಎಂದಿಗೂ ಇರಬೇಕು. ಶಿವ ಪಾರ್ವತಿ ಸಖತ್ತಾಗಿದ್ದಾರೆ. ನಂಗೆ ದೇವ್ರದ್ದು ಅದು ಡೋರ್ ಓಪನ್ ಆಗಿದ್ರೆ ಚೆನ್ನಾಗಿರ್ತಿತ್ತು, ಓಪನ್ ಮಾಡಿಲ್ಲ, ಏನು ಮಾಡೋಕ್ಕಾಗಲ್ಲ. ಮಾಡಿದ್ರಿ ನಿಮಗೆಲ್ಲ ತೋರಿಸ್ತಿದ್ದೆ ಒಳಗಡೆ ಯಾವ ದೇವರು ಇದೆಯಾರೋ ತೋರಿಸ್ತಿದ್ದೆ. ಸೊ ಐ ಥಿಂಕ್ ಇಲ್ಲೆಲ್ಲ ಶಿವನದೇ ಎಲ್ಲ ಚಿತ್ರಕಲೆ ಬಿಡಿಸಿದ್ದಾರೆ ಅಂದರೆ, ಸೊ ಒಳಗಡೆ ನನಗೆ ಗೊತ್ತಿರೋ ಹಂಗೆ ಶಿವನೇ ಇರ್ಬೋದು ಮೋಸ್ಟ್ಲಿ, ಅದು ಅನ್ಕೊತೀನಿ. ಸೊ ನನಗೂ ಗೊತ್ತಿಲ್ಲ, ಸೊ ನಾವು ಗೆಸ್ಸಿಂಗ್ ಮಾಡ್ತಾ ಇರೋದು ಅಷ್ಟೇ. ಯಾಕಂದರೆ ನನಗೆ ಈ ಪ್ಲೇಸ್ಗೆ ಯಾವಾಗೂ ಬಂದಿರೋದು ಇದೇ ಫಸ್ಟ್ ಟೈಮು. ಅದಕ್ಕೆ ನೋಡಿ ಸೇಮ್ ಇದೇ ಲಿಸ್ಟೇ ಅಲ್ಲಿ ಬರ್ದಿರೋದು. ಗುರುವನ್ನು ಇಲ್ಲಿ ನೋಡಿ ಹಿಂದಗಡೆ, ಗುರುವನ್ನು ನಿಂದಿಸಬೇಡ. ಲೊಕೇಶನ್ನು ಭೀಮೇಶ್ವರ ಬೆಟ್ಟ. ಈ ಪ್ಲೇಸಲ್ಲಿ ಸೊ ವೈಬು ಈ ಥರ ಇದೆ, ಸಖತ್ತಾಗೈತಲ್ಲ. ನನಗೆ ಮಾತ್ರ ಭಾಳ ಇಷ್ಟ ಆಯಿತು. ಸೊ ಯಾರನ್ನ ಬರೋರಿದ್ದರೆ ಪ್ಲೇಸಸ್ ನೋಡೋಕ್ಕೆ ಅಂತ ಯಾರು ಬರಬೇಕು ಅನಿಸಿದ್ರೆ ಸೊ ಈ ಕಡೆ ಬಂದು ಒಂದ್ಸರಿ ವಿಸಿಟ್ ಮಾಡಿ ಈ ಪ್ಲೇಸ್ ಬಗ್ಗೆ, ಇದರ ಅಡ್ರೆಸ್ ಲಿಂಕ್ ಸೊ ನಾನು ಬಯೋ ಲಿಕ್ಕಿರ್ತೀನಿ, ಸೊ ಡಿಸ್ಕ್ರಿಪ್ಷನಲ್ಲಿ ಇಕ್ಕಿರ್ತೀನಿ. ಒಂದು ಸರಿ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ. ಮತ್ತು ಇಲ್ಲೊಂದು ದೇವಸ್ಥಾನ ಐತೆ, ರಾಜೇಶ್ವರಿ ದೇವಾಲಯ. ಆ ದೊಡ್ಡ ಬಂಡೆ ಕಲ್ಲಾದಮೇಲೆ ಆ ದೇವಸ್ಥಾನ, ಆ ಲೊಕೇಶನ್ ನಾವು ನೋಡ್ಕೊಂಬಂದಮೇಲೆ ಇದು ಮೈನು, ಇದು ಹತ್ತು ಕಡೆ ಅದು ದೇವಸ್ಥಾನನೇ ಇದೆ, ಅದಕ್ಕೂ ಸ್ವಲ್ಪ ಎಲ್ಲ ಬಾಕ್ಲಾಕ್ಬಿಟ್ಟಿದ್ದಾರೆ. ಸೊ ಇವತ್ತೇನು ವಾರ, ಗುರುವಾರ ಅಲ್ಲ, ಗುರುವಾರ ಯಾಕೋ ಬಾಕ್ಲಾಕಿದ್ದಾರೆ. ಸೊ ಅವ್ರವ್ರ ಸಂಪ್ರದಾಯ, ಅವರು ಯಾರನ್ನು ಬಂದಿದ್ದರೆ ಸೊ ಓಪನ್ ಮಾಡ್ತಾಯಿದ್ರು. ಅಲ್ಲಿಂದ ಮತ್ತು ಇದು ದೊಡ್ಡ ಕಲ್ಲಿಂದ ಒಳಗಡೆ ಹೋಗ್ತಾ ಇಲ್ಲೊಂದು ದಾರಿ ಇದೆ ಚಿಕ್ಕದಾಗಿ. ಈ ದಾರಿ ವೇರ್ ಈಸ್ ಕಲೆಕ್ಷನ್, ಐ ಡೋಂಟ್ ನೋ. ದಿಸ್ ಕಲೆಕ್ಷನ್ ಈಸ್ Kalyani was no water. This water is full of dirty, so no cleaning. So rain is coming. The boy is not tumbing. Ide ee road to no English. ಏನಾಚು ಇಂಗ್ಲೀಷ್ ಬರೋಲ್ಲ, ಏನಿಲ್ಲ, ಇಂಗ್ಲೀಷಲ್ಲಿ ಪುಂಗ್ತಾ ಇದ್ದೀನಿ ನಾನು. ಇಂಗ್ಲೀಷ್ ಬರೋಲ್ಲ ನಮ್ಗೆ ಬ್ರೋ. ರೋಡಿಂದ ಒಳಗಡೆ ಬಂದಿದ್ದ ತಕ್ಷಣ ಏನು ಬ್ರೋ, ಈ ಕಡೆ ಎಲ್ಲ ದಾರಿ ಇದೆ,
ಎಲ್ಲಿ ಹೋಗೋದಂದು ಗೊತ್ತಿಲ್ಲ, ಒಬ್ಬೊಬ್ಬನಿಗೆ ಹೋಗ್ತಾ ಇದ್ದೀನಿ. ಯಾರು ಬರಬೇಡ್ರಣ, ಭಯ ಆಗ್ತದೆ. ಈ ಕಡೆ ಎಲ್ಲ ದಾರಿ ಇದೆ, ಆ ದಾರಿ ಎಲ್ಲಿ ಹೋಗುತ್ತೋ ಕೂಡ ಗೊತ್ತಿಲ್ಲ. ಇವಾಗ ಇನ್ನೂ ಹತ್ತು ಕಡೆ ಇನ್ನೂ ಜಾಸ್ತಿ ಪ್ಲೇಸೇ ಇದೆ ಹೋಗೋವಂಥದ್ದು. ಯಾಕೆ ಪಾಪ ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾದ್ರೂ ನಾನು ಇರಬೇಕಲ್ಲ. ಸಖತ್ತಾಗೈತೇನಂದ್ರೆ ಭೀಮೇಶ್ವರ ಬೆಟ್ಟ. ಇದು ಅನೇಕ ಇದು ಈ ಪ್ಲೇಸ್ ಬಗ್ಗೆ ನನ್ನ ಫ್ರೆಂಡು ಒಬ್ಬರು ಹೇಳಿದರು. ಜಾಸ್ತಿ ಈ ಕಡೆ ಪ್ರಸಿದ್ಧ ಸ್ಥಳ ಅಂತಿದ್ದು. ಅನೇಕ ಊರುಗಳಿಂದ ಈ ಕಡೆಗೆಲ್ಲ ಬರ್ತಾರಂತೆ, ಬಂದು ಅನೇಕ ಪೂಜೆಗಳು ಮಾಡಿಕೊಂಡು ಜಾತ್ರೆಗಳೆಲ್ಲ ನಡೀತದಂತೆ. ಜಾತ್ರೆಗಳು ನಡೆಸಿ ಒಂಥರ ದೊಡ್ಡದಾಗೆ ಮಾಡ್ತಾರೆ ಈ ಪ್ಲೇಸಲ್ಲಿ. ಏನಂದರೆ ಈ ಕಡೆ ನವಿಲುಗಳು, ಗಿಣಿಗಳು ಈ ಕಡೆ ಎಲ್ಲ ಜಾಸ್ತಿ ಇದೆ. ನಿಮ್ಗೆ ಸೌಂಡ್ ಕೇಳಿಸ್ತಾ ಇದೆ ಇಲ್ವೋ ಗೊತ್ತಿಲ್ಲ. ನನಗಂತೂ ಕ್ಲಿಯರ್ ಕಟ್ಟಾಗಿ ಕೇಳಿಸ್ತೈತೆ. ನವಿಲು ಸೌಂಡೇ ಜಾಸ್ತಿ ಬರ್ತೈತೆ ಅಂತೈತೆ. ಏನಂದರೆ ಮೊನ್ನೆ ಒಂದು 2 ಡೇಸಿಂದ ಮಳೆ ಬಿದ್ದೈತಲ್ಲ, ಸಣ್ಣಕ್ಕೈತಿ ಈ ಕಡೆ ಎಲ್ಲ ಪ್ಲೇಸ್. ಎಲ್ಲ ಲೊಕೇಶನ್ ನೋಡಿ ಯಾವ ಥರ ಇದೆ ಅಂತ. ಗಾಯ್ಸ್, ಇದು ಭೀಮೇಶ್ವರ ಬೆಟ್ಟ. ಈ ಬೆಟ್ಟದ ಮೇಲೆಗಡೆ ಲೊಕೇಶನ್ ಯಾವ ಥರ ಇದೆ ಅಂತ ನಿಮ್ಗೆ ಹೇಳಿದ್ದೀನಿ. ಒಳಗಡೆ ಅಲ್ಲಿ ಏನೇನಿದೆ, ಯಾವ ಥರ ಇದೆ ಅಂತ ಕೂಡ ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸಿದ್ದೀನಿ. ವಿಡಿಯೋ ಅರ್ಧಂಬರ್ಧ ನೋಡಬೇಡಿ, ದಯವಿಟ್ಟು ಫುಲ್ಲು ವಿಡಿಯೋ ನೋಡಿ. ಆದಷ್ಟು ವಿಡಿಯೋ ಲೈಕ್ ಮಾಡಿ ವಿತ್ ಶೇರ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಒಂದು ವಿಡಿಯೋ ಮಾಡ್ತೀನಿ, ಬಟ್ ಇದೇ ದಿನಾನೇ. ಇನ್ನೊಂದು ಪ್ಲೇಸು ಅದು ಸಪ್ರೇಟಾಗಿ ಅಪ್ಲೋಡ್ ಮಾಡ್ಕೊತೀನಿ. ಇದೇ ಸಪ್ರೇಟು, ಇದಕ್ಕೆ ಅಂತಲೇ ಇಲ್ಲಿವರೆಗೂ ಬಂದಿದ್ದೀನಿ. ಅದಕ್ಕೆ ಇದ್ರ ಫುಲ್ ವಿಡಿಯೋ ಒಂದೇ ಅಪ್ಲೋಡ್ ಮಾಡಾಕ್ತೀನಿ. ಇನ್ನೂ ಬೇರೆ ಇದೆ ವಿಡಿಯೋ, ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಭೀಮೇಶ್ವರ ಬೆಟ್ಟ ಲೊಕೇಶನು ಮುಂದೆಗಡೆಯಿಂದ ಯಾವ ಥರ ನೋಡಿದ್ರೂ ಈ ಥರ ಇದೆ ಲೊಕೇಶನು. ಸಖತ್ತಾಗೈತೆ. ಯಾರಾದರೂ ಬರೋರಿದ್ದರೆ ಲೊಕೇಶನ್ನು ಬಂದು ಈ ದಾರಿ ಬಂದು ಮಂಚನಹಳ್ಳಿ ಕಡೆಯಿಂದ ಡೀಪಹಳ್ಳಿಗೆ ಹೋಗೋ ದಾರಿಯಲ್ಲಿ ಇನ್ನೇನು ಪಿಲ್ಲಗುಂಡಹಳ್ಳಿ ಅಂತ ಇತ್ತು, ಗುಂಡ್ಲಹಳ್ಳಿ ಅಂತ ಊರು. ಆ ಊರಲ್ಲಿ ಸ್ವಲ್ಪ ಮುಂದೆ ಬಂದಿದ ತಕ್ಷಣ ಅಲ್ಲೊಂದು ಕೋಳಿ ಫಾರಮ್ ಇರುತ್ತೆ. ಆ ಕೋಳಿ ಫಾರಮ್ ಪಕ್ಕದಲ್ಲೇ ಲೆಫ್ಟ್ ತಗೊಂಡು ಬಂದಿದ ತಕ್ಷಣ ಮಣ್ ರೋಡಲ್ಲಿ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಬರಬೇಕು. 1.5 ಕಿಲೋಮೀಟ್ರ್ ಬಂದಿದ ತಕ್ಷಣ ಈ ಭೀಮೇಶ್ವರ ಸ್ವಾಮಿ ಬೆಟ್ಟ ಸಿಗುತ್ತೆ. ಬೆಟ್ಟದಲ್ಲಿ ಲೊಕೇಶನ್ ಮೇಲೆಗಡೆ ಎಲ್ಲ ಶಿವಂದು ಕೆತ್ತನೆಗಳಲ್ಲ, ಡ್ರಾಯಿಂಗ್ ಬಿಡಿಸಿದ್ದಾರೆ. ಚಿತ್ರಕಲೆಗಳೆಲ್ಲ ಮಸ್ತಾಗಿ ಬರೆದಿದ್ದಾರೆ. ಮೇಲೆಗಡೆಯಿಂದ ಲೊಕೇಶನ್ನು ಅಷ್ಟೇ, ವ್ಯೂ ಪಾಯಿಂಟ್ ನೋಡೋಕ್ಕೆ ಸಖತ್ತಾಗೈತೆ. ಯಾರಾನು ಬರೋಂಗಿದ್ರೆ ಇಲ್ಲಿ ಲೊಕೇಶನ್ಗೆ ಒಂದು ಸಾರಿ ವಿಸಿಟ್ ಮಾಡಿ, ಆಯಿತಾ. ಇಷ್ಟೆಲ್ಲ ತೋರಿಸಿರೋದು ಉದ್ದೇಶ ನಮ್ಮ ಕಡೆನೂ ಇಂಥ ಪ್ಲೇಸ್ಗಳಿದ್ದಾವೆ ಅಂತ ನಾವು ತೋರ್ಸೋಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಫುಲ್ ವಿಡಿಯೋ ಮಸ್ತಿರುತ್ತೆ, ಎಂಜಾಯ್ ಮಾಡ್ಕೊಂಡು ನೋಡ್ತೀರಾ. ಫುಲ್ ವಿಡಿಯೋ ನೋಡಿ. ಇನ್ನೇನು ಬರ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಶ್ರೀರಾಮ್.